ಸಿಎಂ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ವಿರುದ್ಧ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುಡುಗಿದ್ದಾರೆ. ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಜೊತೆಗೂಡಿ ವೀರಶೈವ ಲಿಂಗಾಯತ ಹೊಡಿತಾ ಇದ್ದೀರಲ್ಲ, ಇದಕ್ಕೆ ಪಶ್ಚಾತ್ತಾಪ ಪಡ್ತೀರಿ, ಸುಮ್ಮನೆ ಹಿಂದೆ ಸರಿರಿ. ಕನ್ನೇರಿ ಶ್ರೀಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಕೇಳುವುದಿಲ್ಲ. ನ್ಯಾಯಾಲಯದಲ್ಲಿ ಗೆದ್ದು ವಿಜಯಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರ್ತೀವಿ. ನೀವು ಸಭೆಯಲ್ಲಿ ಏನಾದ್ರೂ ಗದ್ದಲ ಮಾಡಿದ್ರೆ ನಿಮಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮನಿರಬೇಕು. ನಿಜ ಗುಣಾನಂದ ಅವರು ಮಹಾಲಕ್ಷ್ಮಿ ಗೋವುಗಳು ಸನಾತನ ಬಗ್ಗೆ ಏನ್ ಮಾತಾಡಿದ್ದಾರೆ, ಇಳಕಲ್ ಸ್ವಾಮಿ ವೀರಭದ್ರ ಸ್ವಾಮಿಗಳ ಬಗ್ಗೆ ಏನ್ ಮಾತಾಡಿದ್ದಾರೆ, ಇದರಿಂದ ಅಶಾಂತಿ ಆಗ್ತಾ ಇದೆ. ಇವರನ್ನ ಮೊದಲು ಒಳಗೆ ಹಾಕಬೇಕು. ಇವರೆಲ್ಲರೂ ಯಡಿಯೂರಪ್ಪನ ಗುರುಗಳು, ಇದರಲ್ಲೂ ಯಡಿಯೂರಪ್ಪ ಆಟ ಇದೆ. ಇಲ್ಲಿ ಪಂಚಪೀಠದವರಿಗೂ ಕಾಲು ಮುಗಿಯುವುದು, ಅಲ್ಲಿ ಲಿಂಗಾಯತ ಧರ್ಮ ಪ್ರತ್ಯೇಕ ಆಗ್ಲಿ ಅಂತ ಸಹಿ ಮಾಡುವುದು, ಈ ಬಗ್ಗೆ ಎಂಬಿ ಪಾಟೀಲರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಡಿಯೂರಪ್ಪ ಅಥವಾ ವಿಜೇಂದ್ರರನ್ನ ಕರೆದುಕೊಂಡು ಹೋರಾಟ ಮಾಡಲಿ, ಹಿಂದೂಗಳಾದ್ರೂ ಬಿಜೆಪಿಯಲ್ಲಿ ಉಳಿಯುತ್ತೇವೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆಯೂ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ್ರೆ ಸಿದ್ದರಾಮಯ್ಯ ಹೇಳಿದಂತೆ ಅಲ್ವಾ? ಸಿದ್ದರಾಮಯ್ಯ ಮೌತ್ ಫೀಸ್ ಯತೀಂದ್ರ. ಈಗ ಸಿದ್ದರಾಮಯ್ಯ ಪರವಾಗಿ ಬೆಂಗಳೂರಿನಲ್ಲಿ ಕುಳಿತು ಕಲೆಕ್ಷನ್ ಯಾರು ಮಾಡ್ತಿದ್ದಾರೆ? ಯತೀಂದ್ರ, ಭೈರತಿ ಸುರೇಶ್ ಇಬ್ಬರು ಕಲೆಕ್ಷನ್ ಮಾಸ್ಟರ್ಗಳು. ಕಲೆಕ್ಷನ್ ಮಾಡೋಕೆ ಯತೀಂದ್ರರನ್ನ ಬಿಟ್ಟಿದ್ದಾರೆ ಅನ್ನೋದಾದ್ರೆ ಯತೀಂದ್ರ ಹೇಳಿದ್ರೆ ಸಿದ್ದರಾಮಯ್ಯನೇ ಹೇಳಿದಂತೆ. ಸತೀಶ್ ಜಾರಕಿಹೊಳಿ ಅಯೋಗ್ಯ ಇದ್ದಾನೆ ಅಂತ ಸಿದ್ದರಾಮಯ್ಯ ಹೇಳಿ, ಅಥವಾ ನನ್ನ ಮಗ ಅಯೋಗ್ಯ ಇದ್ದಾನೆ, ಬುದ್ಧಿ ಕೆಟ್ಟಿದೆ ಅಂತಲಾದ್ರೂ ಹೇಳಿ, ನನ್ನ ಮಗ ಹುಚ್ಚು ಇದ್ದಾನೆ, ನನ್ನ ಮಗನ ಮಾತುಗಳಿಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಡ್ಲಿ, ಅದನ್ನ ಬಿಟ್ಟು ಮಾತಿನ ಬರದಲ್ಲಿ ಹೇಳಿದ್ದಾನೆ ಅನ್ನೋದ್ರಲ್ಲಿ ಅರ್ಥವಿಲ್ಲ. ಹೀಗಂತ ಸಿದ್ದರಾಮಯ್ಯಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.